ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 26 ವರ್ಷಗಳ ಹಿಂದೆ ಸಿನಿಮಾ ನೋಡಿದವರು ಚಾಂದಿನಿಯನ್ನ ಮೆಚ್ಕೊಂಡಿರ್ತಾರೆ, ಅವರ ಕ್ಯಾರೆಕ್ಟರ್ಗೆ ಫಿದಾಗಿರ್ತಾರೆ. ಸದ್ಯಕ್ಕೆ 26 ವರ್ಷಗಳ ನಂತರ ನಮ್ಮ ಜೊತೆ ಚಾಂದಿನಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹೇಗಿದ್ದೀರಾ ಮೇಡಮ್? ನಮಸ್ತೆ, ಚೆನ್ನಾಗಿದ್ದೀನಿ. ತುಂಬ ಖುಷಿ. ರಿಲೀಸ್ ಆಯಿತು ಆ್ಯಂಡ್ ಇಷ್ಟೇ ಖುಷಿ, ಬ್ಲೆಸ್ಸಿಂಗ್ ಅಂತ ಹೇಳಬೇಕು. ಸೊ 26 ವರ್ಷಗಳ ನಂತರ ಅಭಿಮಾನಿಗಳು ಇವತ್ತಿಗೂ ಚಾಂದಿನಿ ಬಂದಾಗ ಬೈತಾರೆ, ಚಾಂದಿನಿ ಲಾಸ್ಟ್ ಸೀನ್ ನೋಡಿದಾಗ ಹೊಗಳ್ತಾರೆ. ಸೊ ನೀವು ರಿಲೀಸನ್ನು ಎಂಜಾಯ್ ಮಾಡಿದ್ದೀರಾ? ಥಿಯೇಟರ್ಗೆ ಹೋಗಿದ್ರಾ? ಹೋಗ್ತಾ ಇದ್ದೀನಿ, ಡಿಸ್ಟ್ರಿಬ್ಯೂಟರ್ ಜೊತೆ ಹೋಗ್ತಾ ಇದ್ದೀನಿ. ಒಂದು ರಿಲೀಸ್ ಥಿಯೇಟರ್ಲು ನೆಕ್ಸ್ಟ್ ಕಮಿಂಗ್ 2-3 ಡೇಸ್ಲು ಎಲ್ಲ ಥಿಯೇಟರ್ಸ್ ಹೋಗ್ತಾ ಇದ್ದೀನಿ. ಫ್ಯಾನ್ಸ್ನ ಮೀಟ್ ಮಾಡ್ತಾ ಇದ್ದೀನಿ. ಪ್ರಸನ್ನ ಥಿಯೇಟರ್, PVR ಎಲ್ಲ ಹೋಗ್ತಾ ಇದ್ದೀನಿ. ಸೊ ನಾನು ಹೆಲ್ಪ್ ಮಾಡ್ತೀನಿ ಆ್ಯಂಡ್ ಡೆಫಿನೆಟ್ಲಿ ಫ್ಯಾನ್ಸನ್ನ ಮೀಟ್ ಮಾಡೋಕ್ಕೆ ತುಂಬ ಖುಷಿ ವಿಷಯ ಅಲ್ಲ. ಸೊ ಐ ಆಮ್ ಆಲ್ಸೋ ಗೋಯಿಂಗ್ ಟು ಗೋ ಆನ್ ಸೋಷಿಯಲ್ ಮೀಡಿಯಾ ಸೊ ದ್ಯಾಟ್ ನಾನು ಫ್ಯಾನ್ಸು ಅವ್ರಿಗೆ ಗೊತ್ತಾಗಬೇಕು ಚಾಂದಿನಿ ಅಂತ ಯಾರು, ಇಷ್ಟವರೆಗೂ ಯಾರು ಚಾಂದಿನಿ ಅಂತ ನಮ್ಮ ಲೈಫ್ ಬಗ್ಗೆ ಏನು ಬಗ್ಗೆ ನಾವು ಪೋಸ್ಟಿಂಗ್ ಇಲ್ಲ, ಇನ್ಸ್ಟಾಗ್ರಾಮ್ಲಿಲ್ಲ, ಅದೆಲ್ಲಮಿಲ್ಲ. ಸೊ ಡೆಫಿನೆಟಾಗಿ ಇನ್ಮೇಲೆ ಎಲ್ಲ ಕಡೆ ಯು ವಿಲ್ ನೋ ಒಂದೊಂದು ದಿನ, ನಾಟ್ ಒಂದೊಂದು ದಿನ ಅಲ್ಲ, ಬಟ್ ಒನ್ಸ್ ಅ ವೀಕ್ ಏನು ನಡೀತಾ ಇದ್ರೆ ಚಾಂದಿನಿ ಲೈಫ್ಲು ನಾನು ಡೆಫಿನೆಟ್ಲಿ ಸೋಷಿಯಲ್ ಮೀಡಿಯಲ್ಲಿ ಬರ್ತೀನಿ. ಚಾಂದಿನಿ ಸಿನಿಮಾ ರಿಲೀಸ್ ಆದಾಗ ಒಂದಿಷ್ಟು ಜನ ಬೈಕೊಂಡಿರ್ತಾರೆ. ಫಸ್ಟ್ ಡೇ ಫಸ್ಟ್ ಶೋ 26 ಇಯರ್ಸ್ ಬ್ಯಾಕ್ ನೋಡಿದರೆ, ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ರಾ ನೀವು? ಅಭಿಮಾನಿಗಳ ಜೊತೆ ಕೂತು ನೋಡಿದ್ರೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಬೈಕೊಂಡಿದ್ರ ಆ ಟೈಮಲ್ಲಿ? ಅಲ್ಲ, ನನಗೆ ತುಂಬ ಖುಷಿ. 6:30 ಆವತ್ತು 25 ಇಯರ್ಸ್ ಮುಂಚೆ 6:30 ಬೆಳಿಗ್ಗೆ ನಾನೇ ಥಿಯೇಟರ್ ಹೋಗಲ್ಲ 6:30ಗೆ. ಈಗ 6:30 ಬೆಳಿಗ್ಗೆ ನೀವು ನೋಡಿದಲ್ಲ ಎಷ್ಟು ಕ್ರೇಜ್ ಇತ್ತು. ಅದು ಉಪೇಂದ್ರ ಅಂತ ಥ್ಯಾಂಕ್ ಮಾಡಬೇಕು. ಬಿಕಾಸ್ ಆ ಥರ ನಾನು ಈಗಲೂ ಇವತ್ತು ನಿಮ್ಮ ಜೊತೆ ಈ ಫಿಲ್ಮ್ ನೋಡಿದ ತಕ್ಷಣ, ಸೀನ್ಸ್ ನೋಡಿದ ತಕ್ಷಣ ಐ ಆಮ್ ಥಿಂಕಿಂಗ್ ಉಪೇಂದ್ರ ಇಸ್ ಅ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್. ಅವರು ಹಿ ನ್ಯೂ ವಾಟ್ ಹಿ ವಾಂಟ್ಸ್. ಆ್ಯಂಡ್ ಅವ್ರ ಪಾಪ ಅವ್ರದ್ದು ಏಜ್ ಏನು 26, 25, 26 ಅವರು ಹಿ ವಾಸ್. ಬಟ್ ಅವ್ರು ಎಷ್ಟು ಕಷ್ಟಪಟ್ಟು ಮಾಡಿಕೊಂಡು ಈವನ್ ಈ ಫಂಕ್ಷನ್ ಮಾಡೋಕ್ಕೆ ಇಟ್ ವಾಸ್ ಲಿಟಲ್ ಟಫ್. ಸೊ ಐ ಆಮ್ ಜಸ್ಟ್ ಥಿಂಕಿಂಗ್ ಅವರು ಈ ಫಿಲ್ಮ್ ಐ ಡೋಂಟ್ ನೋ ಹೌ ಹಿ ಹ್ಯಾಡ್ ಇಟ್, ಬಟ್ ಹೀಸ್ ಅ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್. ಕರ್ನಾಟಕ ತುಂಬ ಪ್ರೌಡ್ ಇರಬೇಕು ಉಪೇಂದ್ರ ಬಗ್ಗೆ, ಬಿಕಾಸ್ ಹೀಸ್ ಅನ್ ಅಸೆಟ್ ಆಸ್ ಅ ಡೈರೆಕ್ಟರ್ ಫಾರ್ ಶ್ಯೂರ್. ಮೇಡಮ್, ಅವತ್ತು 26 ಇಯರ್ಸ್ ಬ್ಯಾಕ್ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ನೀವು ಹೋಗಿದ್ರಾ? ಹೋದಾಗ ನಿಮ್ಗಾಗಿದ್ದಂಥ ಎಕ್ಸ್ಪೀರಿಯನ್ಸ್ ಆ ದಿನ? ಆ್ಯಕ್ಚುಲಿ ಫಸ್ಟ್ ಡೇ ಫಸ್ಟ್ ಶೋ ನಾನು ಉಪೇಂದ್ರನ ಫೋನ್ ಮಾಡಿ, ಸರ್ ಹೆಂಗಿದೆ, ವಾಟ್ ಇಸ್ ಇಟ್, ಓಕೆ ನೀವು ಹೋಗಿ ನೋಡಿ, ಪ್ರೊಡ್ಯೂಸರ್ ಜೊತೆ ಹೋಗಿ ನೋಡಿ ಸರ್. ಅವ್ರ ವಾಯ್ಸ್ ಕೇಳ್ಕೊಂಡು ಐ ಥಾಟ್ ಚೆನ್ನಾಗಿಲ್ಲ. ದೆನ್ ಪ್ರೊಡ್ಯೂಸರ್ ಬಂದು, ನಾನು ಪ್ರೊಡ್ಯೂಸರ್, ವಿ ವೆಂಟ್ ಟು ದ ಥಿಯೇಟರ್. ನನಗೆ ಆಶ್ಚರ್ಯ ಆಯಿತು, ಇಷ್ಟೇ ಮಂಜು ಸರ್ ನೀವು ಅವ್ರು ಕೇಳ್ತಾ ಇದ್ದೀರಾ ದಟ್ ಫಸ್ಟ್ ಡೇ ಫಸ್ಟ್ ಶೋ ಹೌ. ಸೊ ಹಿ ಟುಕ್ ಮೇ, ಮಂಜು ಸರ್ ಟುಕ್ ಮೇ ಇನ್ ದ ಕಾರ್ ಆ್ಯಂಡ್ ಐ ವಾಸ್ ಶಾಕ್ಡ್. ಇಷ್ಟು ಜನಗಳು, ಲಾತಿ ಚಾರ್ಜ್ ಇತ್ತು, ಪೊಲೀಸ್ ವ್ಯಾನ್ಸ್ ಇತ್ತು. ಬಿಕಾಸ್ ನನಗೆ ಗೊತ್ತಿಲ್ಲ. ಆ್ಯಂಡ್ ಪ್ರೊಡ್ಯೂಸರ್ದು ಕಷ್ಟ ನನಗೆ ಗೊತ್ತು. ಅವ್ರು 5-6 ಮಂತ್ಸ್ ಎಲ್ಲರೂ ಹೇಳಿದಲ್ಲ, ಇದು ನ್ಯೂ ಹೀರೋ, ನ್ಯೂ ಹೀರೋಯಿನ್, ನ್ಯೂ ಸಿನಿಮಾಟೋಗ್ರಾಫರ್, ನ್ಯೂ ಮ್ಯೂಸಿಕ್ ಡೈರೆಕ್ಟರ್, ಇದು ಆಗಲ್ಲ. ಬಟ್ ಆ ಕ್ರೇಜ್ ನೋಡಿಕೊಂಡು ಫಸ್ಟ್ ಡೇ ನನಗೆ ತುಂಬ ಖುಷಿ ಇತ್ತು. ಆ್ಯಂಡ್ ಈಗಲೂ ನೋಡಿದರೆ ನನಗೆ ಒಂದು ನಾಪ್ಕ ಬರ್ತಾಯಿದ್ದೀನಿ ದಟ್ 25 ಇಯರ್ಸ್ ಆಯ್ತಾ. ಆ್ಯಂಡ್ ಸೊ ಗಾಡ್ ಈಸ್ ಗ್ರೇಟ್. ಆಲ್ಸೋ ವಿ ಆರ್ ಆಲ್ ದೇರ್ 25 ಇಯರ್ಸ್. ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಪ್ಯಾಂಡಮಿಕ್ಲೆಲ್ಲ ದೇರ್ ವರ್ ಪ್ರಾಬ್ಲಮ್ಸ್, ಬಟ್ ಐ ಥಿಂಕ್ ಗಾಡ್ ಈಸ್ ಗ್ರೇಟ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಆ 2 ಫೋಟೋಗಳನ್ನು, ಆ ಫೋಟೋ ನೋಡಿ ಉಪ್ಪಿ ಸರ್ ಒಪ್ಕೊಂಡಿರೋದು ಅಂತ, ಆ 2 ಫೋಟೋ ಯಾವ ಥರ ಇತ್ತು ಅಂತ ಕೊಡ್ತೀನಿ, ನೀವು ನೋಡಿ. ಒಂದು ಚಿಕ್ಕ ಸ್ವೀಟ್ ಗರ್ಲ್, ಒಂದು ಪಾಪ ಸ್ವೀಟ್ ಗರ್ಲ್, ಒಂದು ಟಫ್ ಗರ್ಲ್. ಐ ಥಿಂಕ್ ಅವ್ರದ್ದು ಕ್ಯಾರೆಕ್ಟರ್ ಅವ್ರಿಗೂ ಗೊತ್ತಲ್ಲ, ಈ ಥರ ಒಂದು ಸ್ವೀಟ್ ಗರ್ಲ್. ಆ್ಯಂಡ್ ಉಪೇಂದ್ರ ಹೇಳಿದ ದ್ಯಾಟ್ ಐ ಟುಕ್ ಯು ಇನ್ ದ ಫಿಲ್ಮ್ ಬಿಕಾಸ್ ಲಾಸ್ಟ್ 5 minutes ನಾನು ತೋರಿಸ್ತಾ ಇದ್ದೀನಿ ಆಡಿಯನ್ಸ್ಗೆ ದಿಸ್ ಗರ್ಲ್ ಇಸ್ ಅ ಸ್ವೀಟ್ ಗರ್ಲ್. ಆ ಟೈಮ್ಲಿ ಆಡಿಯನ್ಸ್ಗೆ ಬಿಲೀವ್ ಆಗಬೇಕು ಶಿ ವಾಸ್ ಅ ಸ್ವೀಟ್ ಗರ್ಲ್. ಸೊ ತುಂಬ ಗ್ಲಾಮರ್ ಆಗಿ ಗರ್ಲ್ ತಗೊಂಡಿದ್ರೆ ಅದು ಬೇಬಿ ಬರಲ್ಲ. ಬಟ್ ಹೀ ಸಾ ಸಮಥಿಂಗ್ ಇನ್ ಮೀ ಆ್ಯಂಡ್ ಹೀ ಸೆಡ್ ದಿಸ್ ಇಸ್ ದ ಕ್ಯಾರೆಕ್ಟರ್. ಆ್ಯಂಡ್ ಐ ಆಮ್ ಅಪ್ರಿಷಿಯೇಟಿಂಗ್ ಉಪೇಂದ್ರ. ಆ ಥರ ಒನ್ಲಿ ಒನ್ ಗ್ರೇಟ್ ಡೈರೆಕ್ಟರ್ ನೋಸ್ ಎಕ್ಸಾಕ್ಟ್ಲಿ ವಾಟ್ ಹಿ ವಾಂಟ್ಸ್ ಆ್ಯಂಡ್ ಅದೇ ಮಾಡಿದ. ಚಾಂದಿನಿ ಬಗ್ಗೆ ಯಾರಿಗೂ ಅಷ್ಟು ಗೊತ್ತಿಲ್ಲ. ಸೊ ನಿಮ್ಮ ಬಗ್ಗೆ ನೀವು ಹೇಳ್ಕೊಳ್ಳೋದಾದರೆ, ನೀವು ಎಲ್ಲಿ ಹುಟ್ಟಿ ಬೆಳೆದಿದ್ದು, ಜೊತೆಗೆ ಇವಾಗ ಏನು ಮಾಡ್ಕೊಂಡಿದ್ದಾರೆ ಅಂತ? ನಾನು ಹುಟ್ಟಿ ಬೆಳಗಿದ್ದು ಇಸ್ ಇನ್ ಆಫ್ರಿಕಾ. ಅದಾದ್ಮೇಲೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ.
ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮ್ಮ ಅಮ್ಮ ವಾಸ್ ವರ್ಕಿಂಗ್ ಇನ್ ಯುನೈಟೆಡ್ ನೇಷನ್ಸ್, ಸೊ ಅದಕ್ಕಾಗಿ ಆಫ್ರಿಕಾಯಿಂದ ನ್ಯೂಯಾರ್ಕ್ ಅಲ್ಲಿ ಹೋಗಿದೆ. ಸೊ ವಿ ವೆಂಟ್ ದೇರ್. ಅಮ್ಮ ವಾಸ್ ಸ್ಟಡಿಡ್ ಇನ್ ಮೈಸೂರು ಯೂನಿವರ್ಸಿಟಿ, ಸೊ ಕರ್ನಾಟಕ ಸಮಥಿಂಗ್ ಇತ್ತು, ಬಟ್ ನಾನು ಹುಟ್ಟಿದ ಅಲ್ಲಿ. ಸೊ ಇಲ್ಲಿ ಈಗಲೂ ಐ ಡೋಂಟ್ ನೋ, ನಾನು ಅಲ್ಲಿಂದ ಬಂದು ಸ್ಟ್ರೇಟ್ ಎ. ಸೊ ನನಗೆ ಏನಂದ ಕರ್ನಾಟಕ ನಮ್ಮೂರು, ದಟ್ ಇಸ್ ಫಾರ್ ಶ್ಯೂರ್. ಮೈ ಡಿಗ್ರಿ, ಮೈ ಮಾಸ್ಟರ್ಸ್, ಮೈ PhD ಎಲ್ಲ ನಾನು ಇಲ್ಲಿ ಮಾಡಿದ್ದೆ. AK-47 ಕರ್ನಾಟಕ ನನಗೆ ಎಷ್ಟು ಕೊಟ್ಟಿದ್ದ ಪ್ರೀತಿ ನಿಮ್ಗೆ ಗೊತ್ತಿಲ್ಲ. ನನಗೆ ಐ ಫೀಲ್ ಡೆಟೆಡ್ ದಟ್ ಇಷ್ಟೇ ಪ್ರೀತಿ. ಈ ರಿಲೀಸ್ ನನಗೆ ತುಂಬ ಖುಷಿ, ಬಿಕಾಸ್ ತಿರ್ಗಾ ಕರ್ನಾಟಕ ಯುನೋ ಆ ಲವ್ ಸಿಕ್ಕುತ್ತೆ. ಸೊ ನನಗೆ ಚಾಂದಿನಿ ಯಾರಂತ, ಚಾಂದಿನಿ ಬಿಲೀವ್ಸ್ ಇನ್ ಟ್ರೂ ಲವ್. ಓಕೆ ಮೇಡಮ್, ರಿಯಲಿಸ್ಟಿಕ್ ಸೀನ್ಗಳು ಇದರಲ್ಲಿತ್ತು ಶೂಟಿಂಗ್ ಸಂದರ್ಭದಲ್ಲಿ ಅಂತ ಹೇಳಿದ್ರಿ. ಒಂದು ಜೀಪು, ಇನ್ನೊಂದು ಲಾಸ್ಟು ಕ್ಲೈಮ್ಯಾಕ್ಸ್ ಸೀನು ಟಫ್ ಆಗಿತ್ತಾ, ಬೇಡವೇ ಬೇಡ ಅಂತ ಅನಿಸಿತ್ತಾ ಏನಾದರೂ? ವೆರಿ ಟಫ್. ಅದು 2 ಸೀನ್ಸ್ ಮಾತ್ರ ಅಲ್ಲ, ತುಂಬ ಆ ಚಿಕ್ಕ ಹುಡುಗಿ ಸೀನ್, ತುಂಬ ಸೀನ್ಸ್ ಇತ್ತು ವಿಚ್ ಇಸ್ ರಿಯಲ್ ಟಫ್, ಡಿಫಿಕಲ್ಟ್. ಲಾಟ್ ಆಫ್ ಇನ್ಸಿಡೆಂಟ್ಸ್. ಇನ್ನೊಂದು ಟೈಮಲ್ಲಿ ನಾನು ಹೇಳ್ತೀನಿ, ಬ್ಯೂಟಿಫುಲ್ ಇನ್ಸಿಡೆಂಟ್ಸ್ ಇದೆ ಈ ಬಗ್ಗೆ ನಾನು ಹೇಳ್ತೀನಿ. ಇಟ್ಸ್ ಬ್ಯೂಟಿಫುಲ್ ಇನ್ಸಿಡೆಂಟ್ಸ್, ನಾವು ಹೇಳಲೇಬೇಕು. ಇಟ್ಸ್ ವಂಡರ್ಫುಲ್. ಒಂದು ಈ ಬಗ್ಗೆ ಐ ಮಸ್ಟ್ ಟೆಲ್ ಯು. ಸೊ ಕೊನೆಯದಾಗಿ ಏಸ್ ಪಾರ್ಟ್ 2 ಬರ್ತಾ ಇದೆ ಅಂತ ಹೇಳಿದ್ರಿ, ಯಾವಾಗ ಅದು ಶುರುವಾಗುತ್ತೆ? ಸೊ ಅದ್ರ ಬಗ್ಗೆ ಎಲ್ಲಿ ತನಕ ಬಂದು ನಿಲ್ತು ಅಂತ? 1 year ಒಳಗಡೆ ನಾನು ಹೇಳ್ತೀನಿ, ಕರೆಕ್ಟಾಗಿ ಹೇಳ್ತೀನಿ. ಬಟ್ ಈಗ ವಿ ಆರ್ ಸೆಲೆಬ್ರೇಟಿಂಗ್ ಬಟ್ ಡೆಫಿನೆಟ್ ಆಗಿ ನಾನೇ ಪ್ಲ್ಯಾನ್ ಮಾಡಿದ್ದು, ದ ಸ್ಟೋರಿ, ಸ್ಕ್ರಿಪ್ಟ್, ಎವ್ರಿಥಿಂಗ್. ಬಟ್ ಉಪೇಂದ್ರ ಅಪ್ರೋಚ್ ಮಾಡಬೇಕು. ಈಗ ವಿ ಆರ್ ವೇಟಿಂಗ್ ಫಾರ್ UI, ಬಿಕಾಸ್ UI ಇಸ್ ಗೋಯಿಂಗ್ ಟು ಬಿ ಐ ಥಿಂಕ್ ಒನ್ ಫ್ಯಾಂಟಾಸ್ಟಿಕ್ ಫಿಲ್ಮ್ ಇರಬೇಕು, ಬಿಕಾಸ್ ಉಪೇಂದ್ರ ಇಸ್ ಡೈರೆಕ್ಟಿಂಗ್ ಆಫ್ಟರ್ ಸಚ್ ಎ ಲಾಂಗ್ ಟೈಮ್. ಸೊ ಅದಾದಮೇಲೆ ಎಲ್ಲ ವಿ ವಿಲ್ ಕಮ್ ಆ್ಯಂಡ್ ಡೆಫಿನೆಟಾಗಿ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಹೇಳ್ತೀನಿ. ಬಟ್ ಸ್ಟೋರಿ, ಸ್ಕ್ರೀನ್ ಪ್ಲೇ ಇಸ್ ಮೈ ಥಾಟ್ ಕಂಪ್ಲೀಟ್ಲಿ. ಓಕೆ, ಆಲ್ ದಿ ಬೆಸ್ಟ್. ಇದಿಷ್ಟು ಚಾಂದಿನಿ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು.